ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಸೊ ಹೇಗಿತ್ತು ನಿಮ್ಮ 2025? ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಮೈಂಡ್ಸೆಟ್, ಹೇಗಿತ್ತು, ಎಷ್ಟು ಪಾಸಿಟಿವ್ ಆಗಿದ್ರಿ, ನನ್ನ ವಿಡಿಯೋ ನಿಮಗೆ ಯಾವ ರೀತಿ ಹೆಲ್ಪ್ ಆಯಿತು? ಯಾಕೆಂದರೆ ನಾನು 2025ಅಲ್ಲಿ ಅಷ್ಟೊಂದೇನು ವಿಡಿಯೋ ಮಾಡಿ ಹಾಕಿಲ್ಲ. ಫಸ್ಟ್ 6 ಮಂತ್ಸ್ ಹಾಕಿದ್ದೀನಿ, ಬಟ್ ಆಮೇಲೆ ಸ್ವಲ್ಪ ಹಾಕಿಲ್ಲ, ವೀಡಿಯೋಸನ್ನು ಹಾಕಿಲ್ಲ ನಾನು. ಸೊ ಹೇಗಿತ್ತು ಟೋಟಲ್ ಆಗಿ, ಓವರಾಲ್ ಆಗಿ ನಿಮ್ಮ 2025 ಹೇಗಿತ್ತು? ಅದ್ರ ಬಗ್ಗೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಿ. ಓಕೆನಾ? ನೀವೇನು ಕಲ್ತ್ರಿ ಅದರಿಂದ ನಿಮ್ಗೆ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ. ಸೊ ನನಗೆ ಮಾಡೋಕ್ಕಾಗಿಲ್ಲ, ನ್ಯೂ ಇಯರ್ಗೆ ವಿಡಿಯೋ ಅದು ಇದು ಅಂತ ಏನೂ ಮಾಡೋಕ್ಕಾಗಿಲ್ಲ. ಸೊ ಇಟ್ಸ್ ಓಕೆ. ಸೊ ಇವತ್ತು ನಾನು ಕ್ವಾಂಟಮ್ ಜಂಪ್, ನನಗೆ ಈ ಇದು ತುಂಬ ಕಾಡ್ತಾ ಇದೆ. ಇದು ಎಷ್ಟೊಂದು ಅಂದರೆ ಒಂದು ರೀತಿ ಎಷ್ಟೊಂದು ಈಸಿಯಾಗಿದೆ. ನಾವು ಯಾಕೆ ಇಷ್ಟೊಂದು ಕಷ್ಟಪಡ್ತೀವಿ ಅಂದರೆ ನಮ್ಮ ಮೈಂಡು, ನಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆ ಅದು ತುಂಬ ಕ್ವಶನ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ರೈಟ್ ನಾವು ನನಗೆ 10 ಲ್ಯಾಕ್ ರುಪೀಸ್ ಬೇಕು. ಓಕೆನಾ? ನನಗೆ 10 ಲ್ಯಾಕ್ ರುಪೀಸ್ ಬೇಕು, ನನ್ನ ಅಕೌಂಟಲ್ಲಿ 10 ಲ್ಯಾಕ್ ರುಪೀಸ್ ಇದೆ ಅಂತ ನಾನು ಅಫರ್ಮ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಮೈಂಡ್ ಕ್ವಶನ್ ಮಾಡುತ್ತೆ, ಸುಳ್ಳು ವಿಜಯ, ಇದು ಸುಳ್ಳು ಇದು ಅಂತ. ಬಟ್ ಇವಾಗ ಎಷ್ಟೊಂದು ರಿಯಾಲಿಟಿ ಎಕ್ಸಿಸ್ಟಲ್ಲಿದೆ, ಅದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಯಾಕೆಂದರೆ ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಗಳನ್ನು ಮಾಡಿದ್ದೀನಿ. ನೀವು ನನ್ನ ಪ್ಲೇಲಿಸ್ಟನ್ನು ಹೋಗಿ ಚೆಕ್ ಮಾಡ್ಬೋದು. ಓಕೆ? ಸೊ ಇಷ್ಟೊಂದು ರಿಯಾಲಿಟಿ ಎಕ್ಸಿಸ್ಟಲ್ಲಿದೆ. ಎಲ್ಲೋ ಒಂದು ಕಡೆ ನನ್ನ ಅಕೌಂಟಲ್ಲಿ ಆಲ್ರೆಡಿ 10 ಲಕ್ಷ ಇದೆ. ಓಕೆನಾ? ಆ ರಿಯಾಲಿಟಿಯಲ್ಲಿರೋ ವಿಜಯನಿಗೆ ದಟ್ ಈಸ್ ನಾಟ್ ಎಟ್ ಆಲ್ ಬಿಗ್, ಅದೇನು ಹೊಸ ವಿಷಯ ಅಲ್ಲ ಅದು. ಬಿಕಾಸ್ ಆ ರಿಯಾಲಿಟಿಯಲ್ಲಿರೋ ವಿಜಯ ಆಲ್ರೆಡಿ ಆ ರಿಯಾಲಿಟಿನ ಎಂಜಾಯ್ ಮಾಡ್ತಾ ಇದ್ದಾಳೆ, ಆಲ್ರೆಡಿ ಮಾಡ್ತಾ ಇದ್ದಾಳೆ. ಓಕೆ? ನಾನು ಇವಾಗ ನನಗೆ ಅದು ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್, ಹಾಗೆ ಹೀಗೆ ಏನೇನೋ ಅನಿಸುತ್ತೆ. ಬಟ್ ಆ ರಿಯಾಲಿಟಿಯಲ್ಲಿರೋ ವಿಜಯ ಏನಿದ್ದಾಳೆ, ಅವಳು ಆಲ್ರೆಡಿ ಆ ರಿಯಾಲಿಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ. ಓಕೆನಾ? ಸೊ ಈ ರೀತಿ ಇದನ್ನು ನೀವು ಇಷ್ಟೊಂದು ಈಸಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಗೇನು ಬೇಕೋ ಅದನ್ನು ಖಂಡಿತವಾಗಿಯೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೀವು ಏನು ಅಫರ್ಮ್ ಮಾಡ್ತಾ ಇದ್ದೀರಾ, ದ್ಯಾಟ್ ಎಕ್ಸಿಸ್ಟ್ ಆಲ್ರೆಡಿ, ಎಲ್ಲೋ ಒಂದು ಕಡೆ ಅದು ಎಕ್ಸಿಸ್ಟ್ ಆಗಿದೆ. ನೀವು ಹೊಸದಾಗಿ ಅದನ್ನು ಕ್ರಿಯೇಟ್ ಮಾಡೋದು ಅದೆಲ್ಲ ಇಲ್ಲ. ದಟ್ ಈಸ್ ಅದು ಅವಶ್ಯಕತೆನೇ ಇಲ್ಲ. ಇಟ್ಸ್ ಆಲ್ರೆಡಿ ದೇರ್. ನಿಮ್ಮ ಮೈಂಡಲ್ಲಿ ಅದು ಬಂದಿದೆ, ನಿಮ್ಮ ಮೈಂಡಲ್ಲಿ ಆ ಥಾಟ್ ಬಂದಿದೆ ಅಂತ ಆದರೆ ದ್ಯಾಟ್ ಈಸ್ ಪಾಸಿಬಲ್, ಬಿಕಾಸ್ ಇಟ್ಸ್ ಆಲ್ರೆಡಿ ಎಕ್ಸಿಸ್ಟ್. ದ್ಯಾಟ್ ರಿಯಾಲಿಟಿ ಆಲ್ರೆಡಿ ಎಕ್ಸಿಸ್ಟ್. ನೀವು ಸಿಂಪ್ಲಿ ಅಫರ್ಮ್ ಮಾಡಿದರೆ ಸಾಕಾಗುತ್ತೆ. ಓಕೆ? ನೀವು ರಿಪೀಟ್ ಮಾಡಿ, ವಾಪಸ್ ಅದನ್ನು ಹೇಳಿ. ಓಕೆ? ಎಸ್, ನಾನಿನ್ನು ಖಂಡಿತವಾಗಿಯೂ ಈ ರೀತಿ ಸ್ಮಾಲ್ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ವೀಕ್ಲಿ 1-2 ಅಂತೂ ಖಂಡಿತವಾಗಿಯೂ ಹಾಕ್ತೀನಿ. ಓಕೆನಾ? ಸೊ ಎಸ್, ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರನ್ನು ಮಾಡ್ತೀನಿ. ಗೊತ್ತಾಯ್ತಲ್ಲ? ಆಲ್ರೆಡಿ ಕ್ವಾಂಟಮ್ ಫೀಲ್ಡಲ್ಲಿ ನೀವು ಏನು ಅಫರ್ಮ್ ಮಾಡ್ತಾ ಇದ್ದೀರಾ ಆ ಒಂದು ರಿಯಾಲಿಟಿ ಆಲ್ರೆಡಿ ಇದೆ. ಓಕೆ? ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಬಿಡಿ. ನಿಮಗೆ ಆವಾಗ ನಿಮ್ಮ ಕಾನ್ಷಿಯಸ್ ಮೈಂಡ್ ಸೈಲೆಂಟ್ ಆಗಿಬಿಡುತ್ತೆ. ಶಡಪ್, ಇಟ್ಸ್ ಆಲ್ರೆಡಿ ದೇರ್ ಅಂತ ನೀವು ರಿಪೀಟ್ ಮಾಡಿ. ವಾಪಸ್ ಹೇಳಿ. ತಲೆ ಕೆಡಿಸ್ಕೊಳ್ಳೇಬೇಡಿ, ಅದು ಹಂಗಿದೆ, ಇದು ಹಿಂಗಿದೆ.
ನಾಟ್ ಎಟ್ ಆಲ್. ರಿಪೀಟ್, ಜಸ್ಟ್ ರಿಪೀಟ್. ಮತ್ತೊಂದು, ನಾನು ಗ್ರೂಪ್ ಕ್ಲಾಸ್ ಮಾಡೋಣ ಅಂತಿದ್ದೀನಿ. ನನಗೆ 20 ಜನ ಬೇಕು. ಇದಿನ್ನು ಅಂದರೆ ಫುಲ್ ಅದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. 20 ಜನ ಬೇಕು. ಫುಲ್ಲು ಆದಷ್ಟು ಇದ್ರ ಬಗ್ಗೆ ಪರಿಚಯ ಇರೋರು, ಅಂದರೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಆ ರೀತಿ ಇಲ್ಲ, ಇದ್ರ ಬಗ್ಗೆ ಆಲ್ರೆಡಿ ನನ್ನ ಕ್ಲಾಸನ್ನು ಜಾಯ್ನ್ ಆಗಿರೋರು ಅಥವಾ ನನ್ನ ವೀಡಿಯೋಸನ್ನು ನೋಡಿರೋರು, ಆ ರೀತಿ ಇರೋರು ಜಾಯ್ನ್ ಆಗಿ. ನಿಮಗೆ ಯಾಕೆಂದರೆ ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ, ನೀವು ಅಫರ್ಮ್ ಮಾಡ್ತಾ ಇಲ್ಲ, ಪರ್ಫೆಕ್ಟಾಗಿ ಸಾಕಷ್ಟು ಅಫರ್ಮ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಸೊ ನಾವು ಒಂದು 3 ಮಂತ್ಸು ಅಥವಾ 100 ಡೇಸು ಈ ರೀತಿ ಒಂದು ಚಾಲೆಂಜನ್ನು ತಗೊಂಡು ನಾವು ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ಅದನ್ನು ಮಾಡೋಣ, ಓಕೆನಾ. ನನಗೆ 20 ಜನ ಬೇಕು. ಖಂಡಿತವಾಗಿಯೂ ಫೀಸ್ ಇರುತ್ತೆ, ಅಷ್ಟೇನು ಜಾಸ್ತಿ ಇರಲ್ಲ. ಇವಾಗ ಮಂತ್ಲಿ ಫೀಸ್ ಅಂತ ಇಷ್ಟಂತ ತೊಗೊತೀನಿ, ಯಾಕೆಂದರೆ ಫ್ರೀಯಾಗಿ ಮಾಡೋದಕ್ಕೆ ಯಾವುದಕ್ಕೂ ವ್ಯಾಲ್ಯೂ ಇರಲ್ಲ. ಓಕೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಜಾಯ್ನ್ ಆಗಿ. ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿರೋ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಓಕೆ, ಏನೇನಿರುತ್ತೆ, ಯಾವ ರೀತಿ ಮಾಡ್ತೀವಿ, ಅದರಿಂದ ಏನಾಗುತ್ತೆ ಅದನ್ನೆಲ್ಲ. ಯಾಕೆಂದರೆ ನಾನು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಅದರಿಂದ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಎಲ್ಲನೂ ಶೇರ್ ಮಾಡಬೇಕು ಅಂತ ಅನಿಸಿಲ್ಲ ನನಗೆ, ನಾನು ಅದಕ್ಕೆ ಶೇರ್ ಮಾಡಿಲ್ಲ, ಓಕೆನಾ. ಸೊ ಎಸ್, ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಓಕೆ, ಯಾಕೆಂದರೆ ನಾವು ಅಳುವುದಕ್ಕಲ್ಲ ಹುಟ್ಟಿದ್ದು, ಖುಷಿಯಾಗಿ ಜೀವನ ಮಾಡೋದಕ್ಕೆ. ಓಕೆ, ಅಳ್ತಾ ಕೂರಬೇಡಿ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ, ಸೊ ಎಸ್, ಬಾಯ್, ಟಾಟಾ.